Hello everyone, welcome to Sanmargaha classes. Let us see question number 25 of chapter Conservation of Plants and Animals. People living in the regions closer to the forests are also responsible for deforestation. Justify this statement. ಹಾಗಿದ್ರೆ ಡಿಫಾರೆಸ್ಟೇಷನ್ ಆಗ್ಲಿಕ್ಕೆ ಅಂದ್ರೆ ಕಾಡುಗಳ ನಾಶವಾಗ್ಲಿಕ್ಕೆ people who are living in the regions closer to the forest ಅರಣ್ಯಕ್ಕೆ ಹತ್ತಿರದಲ್ಲಿ ವಾಸ ಮಾಡ್ತಿರ್ತಾರಲ್ಲ ಅವರು ಕೂಡ ಡಿಫಾರೆಸ್ಟೇಷನ್ಗೆ ರೆಸ್ಪಾನ್ಸಿಬಲ್ ಇದ್ದಾರೆ ಹೇಗೆ ಕೇಳ್ತಿದ್ದಾರೆ. ಪೀಪಲ್ ನಿಯರ್ ಫಾರೆಸ್ಟ್ ಕಟ್ ಟ್ರೀಸ್ ಫಾರ್ ಫೈರ್ವುಡ್ ಅಂಡ್ ಫಾರ್ಮಿಂಗ್ ಅಲ್ವಾ. ಇದ್ರ ಹತ್ರದಲ್ಲಿ ಇರೋರು ಕಾಡಿನ ಹತ್ರದಲ್ಲಿ ಇರೋರು ಏನ್ ಮಾಡ್ತಾರೆ, ಮರವನ್ನ ಕಟ್ ಮಾಡ್ತಾರೆ. ಫೈರ್ವುಡ್ ಇರ್ಬಹುದು ಅಥವಾ ಅದನ್ನ ಫಾರ್ಮ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡೋದಕ್ಕಿರ್ಬಹುದು ಅಥವಾ ಫಾರ್ಮಿಂಗ್ ಗೆ ಬೇರೆ ಬೇರೆ ರೀಸನ್ ಗೆ ಕಟ್ ಮಾಡ್ತಾರೆ. ವಿಚ್ ಲೀಡ್ಸ್ ಟು ಡಿಫಾರೆಸ್ಟೇಷನ್. ಇದು ಡಿಫಾರೆಸ್ಟೇಷನ್ ಗೆ ಲೀಡ್ ಮಾಡುತ್ತೆ. ಆಲ್ಸೋ ಲೈವ್ ಸ್ಟಾಕ್ ಅನ್ನ ಮೇಯಿಸ್ಲಿಕ್ಕೆ ಬರೋದಿರ್ಬೋದು. ಈಗ ಆಕಳು ದನ ಕರು ಇದನ್ನೆಲ್ಲ ಮೇಯಿಸ್ಲಿಕ್ಕೆ ಬರ್ತಾರೆ. ಅದರಿಂದ ಕೂಡ ಡಿಫಾರೆಸ್ಟೇಷನ್, ಅದು ಕೂಡ ಕೆಲವೊಮ್ಮೆ ಜಾಸ್ತಿ ಗ್ರೇಸಿಂಗ್ ಏನಿದೆ ಅದು ಕೂಡ ಡಿಫಾರೆಸ್ಟೇಷನ್ಗೆ ಲೀಡ್ ಮಾಡ್ಬೋದು. ಯಾಕಂದ್ರೆ ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ, ಅವು ಸಣ್ಣ ಸಣ್ಣ ಗಿಡ ಎಲ್ಲ ತಿಂದ್ಬಿಡ್ತವೆ. ಅವಾಗ ಆ ಗಿಡ ಪೂರ್ತಿ ಅವು ಬೇರ್ ಸಮೇತ ತಿಂದ್ಬಿಟ್ವು ಅಂದ್ರೆ ಏನಾಗಿರುತ್ತೆ, ಅಲ್ಲಿ ಮತ್ತೆ ಅದು ಬೆಳಿಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ವಿಚ್ ಮೇ ಲೀಡ್ ಟು ಡಿಫಾರೆಸ್ಟೇಷನ್. ಹಾಗಾಗಿ ಪೀಪಲ್ ಲಿವಿಂಗ್ ಇನ್ ದ ರೀಜನ್ಸ್ ಕ್ಲೋಸರ್ ಟು ದ ಫಾರೆಸ್ಟ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಡಿಫಾರೆಸ್ಟೇಷನ್ ಅಂತ ಹೇಳ್ತಾರೆ. ಜೊತೆಗೆ ಈ ಆಕಳು ಅದ್ರದ್ದು ಕಾಲಲ್ಲಿ ಪಾದ ಎಲ್ಲ ಏನಿರುತ್ತೆ ಹಾರ್ಡ್ ಇರುತ್ತೆ. ಸೊ ಅದು ನಡೆದಾಡ್ತಾ ಇದ್ದಾಗ ಏನಾಗ್ಬಹುದು, ಆ ಮಣ್ಣು ಗಟ್ಟಿಯಾಗಿ ಅಲ್ಲಿ ಮತ್ತೆ ಪ್ಲಾಂಟ್ಸ್ ಹುಟ್ಟದೇ ಇರೋ ತರ ಕೂಡ ಆಗ್ಬಹುದು. ಇದೆಲ್ಲ ರೀಸನ್ಸ್ ಅನ್ನ ಬರಿಬಹುದು. ಪೀಪಲ್ ನಿಯರ್ ಫಾರೆಸ್ಟ್ ಕಟ್ ಟ್ರೀಸ್ ಫಾರ್ ಫೈರ್ವುಡ್ ಅಂಡ್ ಫಾರ್ಮಿಂಗ್ ವಿಚ್ ಲೀಡ್ಸ್ ಟು ಡಿಫಾರೆಸ್ಟೇಷನ್. ಥ್ಯಾಂಕ್ ಯು.